ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಅಧ್ಯಕ್ಷರೇ ನಾನು ಹೇಳಿ, ಇವತ್ತು ಮುಂದೆ ಈ ಒಂದು ಯಾವ ಇವತ್ತು ತಂದಿರ್ತಕ್ಕಂಥ ಕಾನೂನಿನಲ್ಲಿ 40% ಹಣವನ್ನ ನಾವು ಕೊಡಬೇಕು. 60% ಅವ್ರದ್ದು ಮಾಡಿದ್ದಾರೆ. 40% ಅನ್ನ ಕರ್ನಾಟಕ ರಾಜ್ಯಕ್ಕೆ ಹೊರೆ ಆಗ್ತಾ ಇದೆ. ಕರ್ನಾಟಕ ರಾಜ್ಯದ ಯಾಕೆ ನಿಮ್ಮ ಹತ್ರ ದುಡ್ಡಿಲ್ವಾ? ನಿಮ್ಮ ಹತ್ರ ದುಡ್ಡಿಲ್ವೇನ್ರಿ? ಯಾಕ್ರಿ ರಾಜ್ಯದಲ್ಲಿ ಸ್ಪಾನ್ಸರ್ ಸ್ಕೀಮ್ಸ್, ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಒಂದಾರ ಸಕ್ಸಸ್ ಮಾಡಿದಿರೇನ್ರಿ? ಒಂದಾರ ಮಾಡಿದಿರಿ? ಎಲ್ಲ ಕರ್ನಾಟಕ ರಾಜ್ಯದಿಂದ ಕೆಲಸ ಮಾಡಿಸ್ತೀರಿ, 50-50 ಶೇರಿಂಗ್ ಅಂತ ದುಡ್ಡೇ ಕೊಡೋದಿಲ್ಲ. ಇವತ್ತು ಎಷ್ಟು ಸಾವಿರ ಕೋಟಿ ಹಣವನ್ನ ನಿಮಗೆ ರಾಜ್ಯ ಸರ್ಕಾರಕ್ಕೆ ಕೊಡಬೇಕು. ನೀವು ಯಾಕೆ ಭಿನ್ನಾಭಿಪ್ರಾಯ ಮಾಡ್ತೀರಿ? ಆದ್ರಿಂದ ಈ 40-60 ಅನುಪಾತ ಏನಿದೆ ಯಾತಕ್ ಬೇಕು? ಆಮೇಲೆ ಡೆಲ್ಲಿಯಿಂದ ಕಳಿಸ್ತಾರಂತೆ ಗ್ರಾಮ ಪಂಚಾಯತಿ ಹೆಂಗ್ ನಡಿಬೇಕು ಅಂತ ಯೋಜನೆಗಳನ್ನ. ನಾಚಿಕೆ ಆಗಲ್ಲ ನಿಮ್ಗೆ? ಹಳ್ಳಿಯಿಂದ ಡೆಲ್ಲಿಗೆ ಹೋಗ್ಬೇಕು, ಡೆಲ್ಲಿಯಿಂದ ಅಲ್ಲ ಬರೋದು ಕಾನೂನು ಯೋಜನೆಗಳು. ಹಳ್ಳಿಯಿಂದ ಯೋಜನೆಗಳು ಡೆಲ್ಲಿಗೆ ಹೋಗ್ಬೇಕು, ಡೆಲ್ಲಿಯಿಂದ ಅಲ್ಲ ಯೋಜನೆಗಳು ಬರೋದು. ನಾಚಿಕೆ ಆಗ್ಬೇಕು. ಡೆಲ್ಲಿಯಿಂದ ಅಲ್ಲ ರೀ ಯೋಜನೆಗಳು ಬರೋದು, ಆ ಗ್ರಾಮದಲ್ಲಿ ಏನು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಇದು ಮಾಡಬೇಕು. ಇವತ್ತು ರೈತ ಈ ಡೈರಿ ಶೆಡ್ಗಳನ್ನ ಕಟ್ಕೊಂಡು ಹೈನುಗಾರಿಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಮಾತಾಗಿದೆ. ಇವತ್ತು ರೈತ ಬದುಕಿರ್ತಕ್ಕಂಥದ್ದೇ ಹೈನುಗಾರಿಕೆಯಿಂದ. ಆ ಹೈನುಗಾರಿಕೆಯ ಕೊಟ್ಟಿಗೆ ಮನೆಗಳನ್ನ ಶೆಡ್ಗಳನ್ನ ಕಟ್ಕೊಂಡು 2 ಹಸ ಸಾಕ್ತಾ ಇದ್ದಾನೆ, ಇವತ್ತು 5 ಹಸ 10 ಹಸಿಗೆ ಬಂದಿದ್ದಾನೆ. ಅದರಿಂದ ಎಷ್ಟು ಹಾಲು ಕರಿತಾನೆ, ಸ್ವಾವಲಂಬಿ ಆಗಿದ್ದಾನೆ, ಕಾರ್ನಲ್ಲಿ ತಿರುಗ್ತಾ ಇದ್ದಾನೆ. ಇದಕ್ಕೆ ಸಂತೋಷ ಪಡೋದು ಬಿಟ್ಟು ನೀವು ಸಂತೋಷ ಪಡ್ಬೇಕ್ರಿ. ಇವತ್ತು ತನ್ನ ಹೊಲದ ಬದನ ತಾನು ಹಾಕೊಂಡು, ತನ್ನ ಹೊಲದ ಬದವನ್ನ ತಾನು ಮಾಡ್ಕೊಂಡು, ಇಡೀ ಗ್ರಾಮಗಳನ್ನ ಸ್ವಚ್ಛ ಮಾಡ್ಕೊಂಡು, ಗ್ರಾಮಕ್ಕೆ ಕಾಂಕ್ರೀಟ್ ಅನ್ನ, ಪ್ರತಿಯೊಂದು ಸವಲತ್ತನ್ನ, ಅಂಗನವಾಡಿಗಳನ್ನ ಕಟ್ಕೊಂಡು ಇವತ್ತು ಇದರಿಂದ ಎಷ್ಟರ ಮಟ್ಟಿಗೆ ಹೆಸರಾಗಿತ್ತು. ಆ ಗ್ರಾಮ ಸ್ವರಾಜ್ಯವನ್ನ ತೆಗೆದಂತ ಭ್ರಷ್ಟರು, ಆ ಗ್ರಾಮ ಸ್ವರಾಜ್ಯವನ್ನ ತೆಗೆದಂತ ಭ್ರಷ್ಟರು ಯಾರಾದ್ರೂ ಈ ದೇಶದಲ್ಲಿದ್ರೆ ಅವರು ಬಿಜೆಪಿಯವರು. ಇವತ್ತು ನಾನು ಹೇಳ್ತೇನೆ, ಆ ಶಾಪ ಹಳ್ಳಿ ಗ್ರಾಮದ, ಆ ಗ್ರಾಮಸ್ಥರ ಶಾಪ, ಹಳ್ಳಿ ನಾಡಿನ ಶಾಪ ನಿಮಗೆ ತಟ್ಟುತ್ತೆ. ಒಂದು ದಿವಸ ತಟ್ಟುತ್ತೆ ನಿಮಗೆ. ಇದನ್ನ ಯಾವ ದೃಷ್ಟಿನಲ್ಲಿ ಹಾಳು ಮಾಡಿದಿರೋ, ಈ ದೇಶವನ್ನ ಹಾಳು ಮಾಡಕ್ ಹೊಂಟಿದಿರೋ, ಗ್ರಾಮ ಸ್ವರಾಜ್ಯವನ್ನ ಮಹಾತ್ಮ ಗಾಂಧೀಜಿ ಹೇಳ್ತಾ ಇದ್ರು. ದಕ್ಷಿಣ ಆಫ್ರಿಕಾದಲ್ಲಿ ಹೇಳಿದ್ರು, ನನ್ನ ನಾಡು ಹಳ್ಳಿಯ ನಾಡು, ನನ್ನ ನಾಡು ರೈತರ ಬೀಡು, ಆ ಬೀಡು ಹಳ್ಳಿಯ ನಾಡು ಸ್ವರಾಜ್ಯ ಆಗ್ಬೇಕು, ಅದಕ್ಕೋಸ್ಕರ ನನ್ನ ತ್ಯಾಗ ಅಂತ ಹೇಳಿದ್ರು. ಓದಲ್ಲೆಲ್ಲ ಹೇಳ್ತಾ ಇದ್ರು. ಆ ನಾಡಿನ ಸ್ವರಾಜ್ಯವನ್ನ ಮಾಡ್ಲಿಕ್ಕೋಸ್ಕರ ಇಂಥ ಒಂದು ಕಾನೂನನ್ನ ತಂದ್ರೆ ನಿಮ್ಮ ಯೋಗ್ಯತೆಗೆ ನೀವು ಇದನ್ನ ಬದಲಾವಣೆ ಮಾಡಿ ಮತ್ತೆ ಅದನ್ನ ಪ್ರತಿಭಟನೆ ಮಾಡ್ಕೊಳಕ್ ಬಂದಿದ್ದೀರ. ನೀವು ಇಲ್ಲಿ ನಾಚಿಕೆ ಆಗ್ಬೇಕಲ್ವ ನಿಮ್ಗೆ? ಏನು ಇಲ್ಲಿ ಒಂದಷ್ಟು ಜನ RSS ನರಿದ್ದಾರೆ, ಕೂಗ್ತಾರೆ. ಅವ್ರದ್ದು ಅದೇ ಬಂಡವಾಳ, ಕೂಗೋದೇ ಬಂಡವಾಳ. RSS ಕೂಗೋದು ಜಿಂದಾಬಾದ್ ಅಂತ ಅದೇ ನಿಮ್ದು RSS. ಇನ್ನೇನೈತೆ? ಸ್ವಲ್ಪ ಗೌರವ, ಆತ್ಮಸಾಕ್ಷಿಯಿಂದ ಇರೋದನ್ನ ಕತ್ಕೊಳ್ಳಿ. ಇದು ಈ ಭಾರತ ದೇಶ ಜನಸಂಪತ್ತಿನಿಂದ ಏರಳವಾದಂತ ದೇಶ. ಆ ಭಗವಂತ ಕೊಟ್ಟಿರ್ತಕ್ಕಂಥ ಜನಸಂಪತ್ತು, ಆ ಜನಸಂಪತ್ತಿಗೆ ನಾವು ಕೆಲಸ ಕೊಡಬೇಕು ಅಂತ ಹೋರಾಟವನ್ನ ಮಾಡಿ ಮನಮೋಹನ್ ಸಿಂಗ್ ಹಳ್ಳಿಗೆ ಆಡಳಿತ ತಂದ್ರೆ, ಇಲ್ಲ ನೀವು ಮತ್ತೆ ಡೆಲ್ಲಿ ತಗೊಂಡು ಹೋಗ್ತಾ ಇದ್ದೀರಲ್ಲ, ಬಲ್ರಿ ಕಡಿಕೆ ತೋರಿಸ್ತೀವಿ. ಡೆಲ್ಲಿಯಿಂದ ಹಳ್ಳಿಗಳ ಈ ಸಂಪತ್ತನ್ನ, ಈ ಜನಸಂಪತ್ತನ್ನ ಜವಾಬ್ದಾರಿ ಭಗವಂತನ ಮೇಲೆ, ಆ ಭಗವಂತ ಕೊಟ್ಟಿರ್ತಕ್ಕಂಥ ಆ ಮನಮೋಹನ್ ಸಿಂಗ್ ರವರು ಅವತ್ತು ತೆಗೆದುಕೊಂಡಂತ ನಿರ್ಧಾರ
ಈ ಹಳ್ಳಿಯ ಸಂಪತ್ತನ್ನ ಎಷ್ಟು ಭವಿಷ್ಯವನ್ನ ಉದ್ಧಾರ ಮಾಡಿದೆ ಅಂತಕ್ಕಂಥದ್ದನ್ನ ನೀವು ತಿಳ್ಕೋಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಯಾವ ಗ್ರಾಮ ಸಭೆ ನಡೆಯೋದು, ವಾರ್ಡ್ ಸಭೆ ನಡೆಯೋದು, ಆ ಗ್ರಾಮ ಸಭೆಯಲ್ಲಿ ಆ ವಾರ್ಡ್ ಸಭೆಯಲ್ಲಿ ಗ್ರಾಮಸ್ಥರೆಲ್ಲ ಇದೇ ತರ ವಿಧಾನಸೌಧಕ್ಕೆ ಸೇರ್ತಾರೆ. ಅಲ್ಲಿ ಬಂದು ಕೂತ್ಕೊಂಡು ನನ್ನ ಊರಿಗಿಂತದಾಗಬೇಕು ಅಂದ್ರೆ ಅಲ್ಲೇ ಮಂಜೂರಾತಿ ಕೊಡ್ತಕ್ಕಂತ ಕಾನೂನನ್ನ ಜಾರಿ ತಂದಂತ ಮನಮೋಹನ್ ಸಿಂಗ್ ರವರಿಗೆ ನೀವು ಇವತ್ತು ಅಪಚಾರ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದನ್ನ ಎಷ್ಟೇ ಏನು ವಿರೋಧ ಮಾಡಿ ಎಷ್ಟರ ಮಟ್ಟಿಗೆ ಈ ವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ನೀವು ಕೂಗಿ ನನ್ನೇನ ಮಾಡಕ್ ಸಾಧ್ಯ ಇಲ್ಲ. ಗ್ರಾಮಗಳಲ್ಲಿ ಸಣ್ಣ ಸಣ್ಣ ಕಾಮಗಾರಿಗಳನ್ನು ತೆಗೆದುಕೊಂಡು ಗ್ರಾಮ ಸ್ವರಾಜ್ಯ ಸರಿ ಇಲ್ಲ ನಡೆಸ್ಕೊಂತ ಕುಂತ್ರೆ ಏನು ಆ ಕಾಮಗಾರಿಗಳಿಗೆ ಕಣ್ಣು ಮುಚ್ಚಿ ಹಾಲು ಕುಡ್ದಂಗಿದೆ ಕಾಮಗಾರಿಗಳಿಗೆ ನಡೀತಾ ಇದೆ. ಇವತ್ತು ನೀವು ದೊಡ್ಡ ಕಾಮಗಾರಿಗಳನ್ನು ಆ ದೊಡ್ಡ ಕಾಮಗಾರಿಗಳಿಂದ ಗ್ರಾಮ ಸ್ವರಾಜ್ಯ ಆಗ್ಲಿಕ್ಕೆ ಸಾಧ್ಯನಾ? ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದೆ. ಸೋಷಿಯಲ್ ಆಡಳಿತಗಳೇ ಮುಂದೆ ಇವಾಗ ಬಂದ್ರೆ ಎಕ್ಸೈಸ್ ಮಿನಿಸ್ಟರ್ ನಮಗೇನು ತೊಂದರೆ ಇಲ್ಲ. ಇವತ್ತು ದೊಡ್ಡ ಮಾನ್ಯ ಅಧ್ಯಕ್ಷರೇ, ಕೃಷಿ ಅಭಿವೃದ್ಧಿಗೆ ಎಷ್ಟು ಸಹಾಯಕ ಇದೆ ಅಂತ ಗೊತ್ತಿದ್ರೆ ಕೃಷಿ ಎಷ್ಟು ಒಂದ್ರ ಸೈಡು ಕಾಂಗ್ರೆಸ್ ಮಾಡಬೇಡ್ರಿ ದಯಮಾಡಿ. ಅಡಿಕೆಯನ್ನು ಬೆಳೆಸ್ತಕ್ಕಂಥ ಸರಿಯಲ್ಲ, ನಿಮ್ಮ ಪೀಠಕ್ಕೆ ಸರಿಯಲ್ಲ, ಬೆಳೆಗೆ ವೈಯಕ್ತಿಕವಾಗಿ ಶೋಭೆ ತರುವಂತ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಒಳ್ಳೆ ಬ್ಯಾಲೆನ್ಸ್ಡ್ ಒಳ್ಳೆ ಹೆಸರು ಮಾಡಿರಿ. ಈ ಒಂದು ರೈತರ ಸಂಪತ್ತನ್ನ ಹಾಳು ಮಾಡಕ್ ಒಳ್ಳೇದಲ್ಲ. ನಿಮ್ಮ ವೈಯಕ್ತಿಕ ಹೆಸರಿಗೆ ಘಾತಿ ಮಾಡ್ಕೋಬೇಡ್ರಿ. ತಿಮ್ಮಾಪುರ ಮಾನ್ಯ ಅಧ್ಯಕ್ಷರೇ, ಇವತ್ತು ಕೃಷಿ ಹೊಂಡಗಳು ಸದನದಲ್ಲಿ ಮುಂದೆ ಕೃಷಿ ಹೊಂಡಗಳು ಬಾಳೆಗಾವ್ ರೈತನ ಹೊಲದಲ್ಲಿ ಆ ಟೈಪ್ ತೋಡ್ಕೊಂಡು ಅದರಿಂದ ಬೆಳೆ ಸದನ ನಡೆಸ್ರಿ. ಕಾನೂನನ್ನ ಇವತ್ತು ಈ ಎಸ್.ಎಂ. ಬಾಳೆಗಾವ್ರನ್ನ ಹೆಂಗ ನೆನೆಸ್ತಾರ ಹಂಗ ನಿಮ್ಮ ಹೆಸರು ಬರುವಂಗ ಅಲ್ಲಿ ಮುಂದೆ ವ್ಯವಸ್ಥೆಯನ್ನ ಮಾಡಿದ್ದೆ. ನೀವು ಸದನದಲ್ಲಿ ಬ್ಯಾಲೆನ್ಸ್ ಆಗಿ ನಡೆಸ್ರಿ. ಸಂದರ್ಭದಲ್ಲಿ ಈ ರೀತಿ ಒಂದ್ ಸೈಡ್ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಲ್ಲ. ಶಿವಲಿಂಗೇಗೌಡರದ್ದು ಮುಗಿಸ್ರಿ. ಅವ್ರದ್ದು ವ್ಯವಸ್ಥೆ ನಿಮಗೆ ಇದ್ದಿದ್ರೆ ಅಲ್ಲಿ ಮಾತಾಡ್ತಿರ್ಲಿಲ್ಲ. ನೀನ್ ಕುತ್ಕೋಬೇಕಾದ ಧರಣಿ ಒಳಗೆ ನೀನಾಗಿ ಅಲ್ಲಿ ಮಾತಾಡ್ತಾ ಇದೀಯ. ಅಧ್ಯಕ್ಷರೇ, ಮೈಕ್ ಮರ್ಯಾದೆ ರೂಬಿ ಬಣಕಾರ್ ಅವ್ರು ಹೇಗಿದ್ರು, ನಾನ್ ಮಾತಾಡ್ಬೇಕು, ಅವ್ರು ಮಾತಾಡಕ್ಕೆ ಅವ್ರು ಹೇಗಿದ್ರು, ಇದೆ ಅಂತಂದ್ರಿ ಆ ಮಾರ್ಗದಲ್ಲಿ ಹೋಗ್ರಿ. ಮೈಕ್ ಕಿತ್ತಾಕ್ರಿ. ಈ ರೀತಿ ಒಂದ್ ಸೈಡ್ ಆಗ್ಬೇಡ್ರಿ. ಆ ಶಿವಲಿಂಗೇಗೌಡರದ್ದು ನೀವು ಕೇಳಿ, ಇದು ಸರಿ ಇಲ್ಲ. ಇದು ಅವ್ರ ಧರಣಿ ನೀವು ಕೂಡ ಮಜಾ ನೋಡ್ತಾ ಇದ್ದೀರಾ. ಅವ್ರದ್ದು ಒಪ್ಪದಿಲ್ಲ ಅಧ್ಯಕ್ಷರೇ. ಅವ್ರ ಹಿರಿಯರ ಬಗ್ಗೆ ಈ ರೀತಿ ನೀವು ಮಜಾ ನೋಡೋದು ಸರಿಯಲ್ಲ ಅಧ್ಯಕ್ಷರೇ. ಈಗ ಕೇಂದ್ರ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತ ಅಕ್ರಮಗಳ ಬಗ್ಗೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ. ರಾಜ್ಯದ ಬಗ್ಗೆ 50-60 ಬಂದರೆ ದೊಡ್ಡ ಪ್ರಮಾಣದ ಅದೇ ರೀತಿ ಭ್ರಷ್ಟಾಚಾರ ಆಗೈತಿ. ಎಲ್ಲಾ ಯೋಜನೆಗಳ ಬಗ್ಗೆ ನಮ್ಮ ಮಾನ್ಯ ಕೊಡಿ ಅಂತ ಬರ್ತಾರೆ, ಇಲ್ಲ 50-50 ಕೊಡಿ ಅಂತ ಬರ್ತಾರೆ. ಅಶೋಕ್ ಅವರು ಜೆಜೆಎಂಗೆ ಹೇಳಿ, ದೊಡ್ಡ ಪ್ರಮಾಣದ ಜೆಜೆಎಂಗೆ ಹೇಳಿ ಪುರಾವೆಗಳನ್ನು ಕೊಟ್ಟಿದ್ದಾರೆ, ಜೆಜೆಎಂಗೆ ರೆಕಾರ್ಡ್ಸ್ ಅನ್ನು ಕೊಟ್ಟಿದ್ದಾರೆ. ಮಾಡಿರಿ ಜೆಜೆಎಂ, ಅದ್ರ ಬಗ್ಗೆ ನೀವೇನ್ ಮಾಡ್ತಾ ಇದ್ದೀರಿ? ಮಾಡಿ. ಇವತ್ತು 37,000 ಕೋಟಿ ನಾವು ಖರ್ಚು ಮಾಡಿದ್ದೀರಿ ಅಂತೇಳಿ ನೀವು ಬರೀ 11,000 ಕೋಟಿ ಕೊಟ್ಟಿದ್ದೀರಾ. ಈ ಬಾಕಿ ದುಡ್ಡು ಯಾರ್ರಿ ಕೊಡರು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.